ಸುನಿಲ್ ಅವರೇ, ನೀವೊಬ್ಬರು ವಿದ್ಯಾವಂತರು. ಹಬ್ಬ ಹೇಗಿದೆ? ನಮ್ಮಲ್ಲಿ ಲೈಟಿಂಗ್ ಇದೆ, ಎಂಸುಂಡಿ ವಾತಾವರಣ, ಒಂದು ಸಂದೇಶ ಕೊಡಿ. ಲೈಟಿಂಗ್ಸು ತುಂಬಾ ಅದ್ಭುತವಾಗಿದೆ. ಯುವಕರನ್ನೆಲ್ಲ ನೋಡ್ತಾರೆ, ತುಂಬ ಖುಷಿ ಆಗುತ್ತೆ. ಎಲ್ಲ ಒಗ್ಗಟ್ಟಾಗಿ ಎಲ್ಲರೂ ಒಳ್ಳೆ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾವುದೇ ಕುಂದುಕೊರತೆ ಮಾಡ್ಕೊಳ್ದೇನೆ ಎಂಜಾಯ್ ಮಾಡಿ ಈ ಹಬ್ಬನ ಅದ್ದೂರಿಯಾಗಿ ಯಾವುದೇ ಗಲಾಟೆ ಇಲ್ಲದೆ ನಡೆದ್ರೆ ಅದೇ ಒಂದು ಅದ್ದೂರಿ. ತುಂಬ ಥ್ಯಾಂಕ್ ಯು. ರವೀಣ್ ಅವರೇ, ನಮ್ದೊಂದು ಮನವಿ, ನಿಮ್ದೊಂದು ಸಲಹೆ. ಹಬ್ಬ ಹೇಗಿದೆ? ಇದು ಒಂದು ಹೇಳಿ, ನಿಮ್ಮ ಅಭಿಪ್ರಾಯ. ಹಬ್ಬ ಹೆಂಗಿದೆ? ನಮ್ ಗೋಟವ್ರು ಕೇಳ್ಕೊತಿದ್ದಾಡ್ರಿ. ಮಾತಾಡ ನೀವು ಅಣ್ಣ, ಸಣ್ಣ ಮಾತಾಡಿ, ಸಣ್ಣ ಮಾತು ಇಲ್ಲ ಅವ್ರಿಗೆ ಇಲ್ಲಿ ಅಣ್ಣ, ಎರಡು ಮಾತಾಡಿ, ಎರಡು ಮಾತು. ಅಯ್ಯೋ ನೀವು ಬೋಜಾರೆ, ನಮ್ಮೂರಿಗೆ ಅಳಿಮೆ ಇದ್ದಂಗೆ ನಮ್ಮೂರು ಎಂಸುಂಡಿ ಹಬ್ಬ ಆಗಿದೆ, ಒಂದು ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರಗಳು. ನಾನು ಒಂದು 20 ವರ್ಷದಿಂದ ಈ ಹಬ್ಬಕ್ಕೆ ಬರ್ತಾನೆ, ಈ ಊರಿನ ಅಳಿನಾಗಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿ. ಬಟ್ ಎಲ್ಲ ವರ್ಷಕ್ಕಿಂತ ಈ ವರ್ಷ ಭಾಳ ಗ್ರ್ಯಾಂಡ್ ಆಗದೆ. ತಾಯಿ ದಂಡಗ್ ಮರಮ್ಮನ ಹತ್ರ ಈ ಊರು ಎಲ್ಲ ಗ್ರಾಮದವ್ರಿಗಿರಲಿ, ಒಳ್ಳೇದಾಗಲಿ. ಆದರೆ ಎಲ್ಲ ಅಣ್ಣ ತಮ್ಮದಿರಾಗಿ ಯಾವುದೇ ಥರ ಒಂದು ಮಾತುಕತೆ ಇದೆ, ಒಗ್ಗಟ್ಟಾಗಿ. ಒಂಚೂರು ಏರುಪೇರ ಇತ್ತ, ಅದರ ತಪ್ಪು ತಿಳ್ಕೊಳ್ದೆ ಎಲ್ಲ ಒಗ್ಗಟ್ಟಾಗಿ ಹಬ್ಬ ಮಾಡಿ ಖುಷಿ ಪಡಿ, ಸಂತೋಷ ಪಡಿ. ತುಂಬ ಥ್ಯಾಂಕ್ ಯು ಅಣ್ಣ. ನೀವು ನಮ್ಮೂರಿನ ಯುವ ಮುಖಂಡರು. ಹಬ್ಬ ಹೇಗಿದೆ? ಇದೆ ಲೈಟಿಂಗ್ ಹೇಗಿದೆ? ವಾತಾವರಣ ಹೆಂಗಿದೆ? ಯುವಕರು ಹೆಂಗಿದೆ? ಅದಕ್ಕೊಂದು ಅಭಿಪ್ರಾಯ. ನಮ್ಮ ಯುವ ಮುಖಂಡರ ಮಂಜುಮವರು, ಹಬ್ಬದ ವಾತಾವರಣ ಹೆಂಗಿದೆ ಈ ಸರಿ? ಹಬ್ಬ ಹೆಂಗಿದೆ? ಲೈಟಿಂಗ್ ಹೆಂಗಿದೆ? ಯುವಕರು ಹೆಂಗಿದ್ರೆ? ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಅರೇಂಜ್ಮೆಂಟು ಓಕೆ. ಇದೇ ರೀತಿ ವಿಜೃಂಭಣೆಯಿಂದ ನಡಿಬೇಕು ಅಂತ ಆಶಯ. ಯುವಕರಲ್ಲಿ ಒಂದು ಮನವಿ, ಇದೇ ಸೌಹಾರ್ದತೆ ಕಾಪಾಡ್ಕೊಂಡು ಹಬ್ಬನ ನಿಷ್ಕಲ್ಮಶವಾಗಿ ಆಚರಣೆ ನಮ್ಮ ತುಂಬಾ ಮಂಜುನಾಥ್ ಅವರೇ, ಧನ್ಯವಾದಗಳು. ಪುನೀತ್ ಕುಮಾರ್ ಅವರೇ, ನೀವು ಹೆಸರ ಅನ್ನೋದು ಈಗ ಬೆಳಕು ಬಂದಿದ್ದೀರಾ. ಹಬ್ಬ ಹೇಗಿದೆ ಹಾಗೂ ಈ ಲೈಟಿಂಗ್ ಹೆಂಗಿದೆ, ಆಮೇಲೆ ಈ ವಾತಾವರಣ ಹೆಂಗಿದೆ, ನಿಮ್ಮ ಅಭಿಪ್ರಾಯ? ಎಲ್ಲ ಸೂಪರ್ ಆಗಿ ಇದೆ. ಬೇರೆ ಏನಾದ್ರು ಕ್ವಶನ್ ಇದೆಯಾ? ಏನೂ ಇಲ್ಲ, ನಮಗೆ ಅಭಿಪ್ರಾಯ. ಹೋದ ವರ್ಷ ಹೆಂಗಿದೆ, ಈ ವರ್ಷ ಹೆಂಗಿದೆ? ಹೋದ ವರ್ಷ ತುಂಬಾ ಚೆನ್ನಾಗಿತ್ತು, ಈ ವರ್ಷ ಚೆನ್ನಾಗಿದೆ ಅಷ್ಟೇ. ತುಂಬಾ ಥ್ಯಾಂಕ್ ಯು ಪುನೀತ್ ಕುಮಾರ್ ಅವರೇ. ನಿಮ್ಮ ಅಭಿಪ್ರಾಯ ರಾಜ್ ಅವರೇ, ನಮ್ಮೂರಲ್ಲಿ ನೀವು, ನಿಮ್ಗೆ ನಿಮ್ಮ ಸಲಹೆ ಬೇಕು. ಹಬ್ಬ ಹೆಂಗಿದೆ? ನೀವ್ ಹೆಂಗೆ ಇಲ್ಲಿ ಕೆಲಸ ಮಾಡ್ತೀರಾ? ನಮ್ ಜನ ಹೆಂಗೆ ನಿಮ್ಗೆ ಗುರ್ತಿಸ್ ಹೇಳಿ. ತುಂಬಾ ಥ್ಯಾಂಕ್ ಯು. ನಿಮ್ಗೆ ಯಾರಿಗೂ ಮಾತಾಕ್ ಹೋಯ್ತಾರಣ, ಸರ ಸಿಗ್ತಿಲ್ಲ ಸರಿಯಾಗಿ ಯಾರು. ಕೇಳ್ತು ಹೇಳಿ ಹೋದಾಳೆ. ನಮ್ಮ ಯುವಕರನ್ನ ಹುಡುಗರಾದಂತ ಹೋದ್ ಸರಿ ಹಬ್ಬ ಹೆಂಗಿತ್ತು, ಈ ಸರಿ ಹಬ್ಬ ಇದೆ, ವಾತಾವರಣ ಹೆಂಗಿದೆ, ಲೈಟಿಂಗ್ ಹೆಂಗಿದೆ? ಚೆನ್ನಾಗಿದೆ ಅಣ್ಣ, ಆದ್ರೆ ಗಲಾಟೆ ಒಂದಿಲ್ಲ ಅಷ್ಟೇ. ಬ್ಯಾಡಿ, ಅದು ನಮ್ಗೆ ತಮ್ಗೆ ತುಂಬಾ ವಿಷಯ. ಎಲ್ಲ ಗಲಾಟೆ ಮಾಡಿ ಅಚ್ಚುಕಡೆ ಹಬ್ಬ ಮಾಡಿ ಅಂತ ನೀವು ಒಂದು ಸಲಹೆ ಕೊಡಿ. ಗಲಾಟೆ ಇಲ್ದೆ ಚೆನ್ನಾಗಿ ಮಾಡ, ಗಲಾಟೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತಾ. ಇದು ಪ್ರತಿಯೊಂದು ಇಲ್ಲಿ ಇರ್ತದೆ, ಎಲ್ಲ ನೋಡಾಡೋ ನೀವು ಮಾತಾಡೋ ಎಲ್ಲ ಹೋಯ್ತವೆ. ಗಂಭೀರ ಮಾತಾಡಿ, ಗಂಭೀರ ಅಷ್ಟೇ. ನಮ್ಮ ಮಾವುದರಿಗೋಸ್ಕರ ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಓಡಾಡ್ತಿರ್ಬೇಕು. ಚೆನ್ನಾಗಿರಲ್ಲ ಮಾಧವಣ್ಣ, ಹಂಗೆ ಒಂದು ಸೆಲ್ಫಿ ಸೆಲ್ಫಿ ಕಾಣ್ತಿಲ್ವಾ? ಯಾರು ಮಾತು ಸಿಗ್ತಾರೋ ಮನೇಲಿ ರಾಸ್ಮ. ನಮ್ಮೂರಿನ
ಇಲ್ಲಿನ ಕಿಣಪುರ ಪಂಚಾಯತ್ ಸದಸ್ಯರಂತ ಎಂ ರಾಜೇಶ್ ಅವರು ಹಬ್ಬದ ಬಗ್ಗೆ ಈ ಲೈಟಿಂಗು ಯುವಕರಿಗೊಂದು ಸಂದೇಶ ಹೇಳ್ಬೇಕು. ಈ ಬಾರಿ ಹಬ್ಬ ಭಾಳ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆಲ್ಲ ನಿಮ್ಮದು ಯುವಕರೇ ಕಾರಣ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇಲ್ಲಿ ಗಂಟ ಆಯ್ತಾ ಇದು ಹಬ್ಬಗಳಿಗಿಂತ ಇದರ ಗ್ರ್ಯಾಂಡ್ ಆಗಿದೆ, ಭಾಳ ವಿಜೃಂಭಣೆಯಾಗಿದೆ. ಇದೇ ಥರ ಶಾಂತಿಯುತವಾಗಿ ಶಾಂತಿ ಕಾಪಾಡ್ಕೊಂಡು ಇದೇ ಥರ ಯುವಕರು ಯಜಮಾನರು ಗ್ರಾಮದವರೆಲ್ಲ ಒಗ್ಗೂಡಿ ಹಬ್ಬ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ. ತುಂಬ ಥ್ಯಾಂಕ್ ಯು. ನಮ್ಮ ಮೇಳಪುರ ಸಿಬ್ಬಂದಿ ಅಂತ ಠಾಣೆಯವರು ಒಂದೆರಡು ಮಾತಾಡಬೇಕು, ಒಂದು ಸಂದೇಶ ಯುವಕರಿಗೆ. ಏನಿಲ್ಲ, ಹಬ್ಬ ಚೆನ್ನಾಗಿ ಮಾಡಿ ಖುಷಿಯಿಂದ ಯಾವುದೇ ಗಲಾಟೆ ಇಲ್ದಂಗೆ ಪಟಾಕಿ ಹೊಡೆಯುವಾಗ ಹುಷಾರು. ತುಂಬ ಥ್ಯಾಂಕ್ ಯು. ನಮ್ಮ ಕಿಣಪುರ ಪಂಚಾಯತ್ ವಿಜಯಕುಮಾರ್ ಅವರು ಎನ್ನವರು ಒಂದೆರಡು ಸಂದೇಶ ಯುವಕರು ಮೇಯ್ನು. ನಮ್ಮದು ಅದೇನೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಏನು ನಡೀತದೆ ವರ್ಷ ಅದೇ ರೀತಿ ಇಟ್ಕೊಂಡು ಎಲ್ಲ ಹುಡುಗರೆಲ್ಲ ಒಂದಾಗಿ ಇಟ್ಕೊಂಡು ಇದೇ ರೀತಿ ಅದ್ದೂರಿಯಾಗಿ ಖುಷಿಯಿಂದ ಹಬ್ಬ ಮಾಡಲಿ ಅಂತ ನಾನು ತುಂಬ ಥ್ಯಾಂಕ್ ಯು. ನಮ್ಮ ಗ್ರಾಮದ ಯಜಮಾನ ಅಂತ ಮದನ್ ಅವರಿಗೆ ಒಂದು ಸಂದೇಶ. ಹೇಗಿದೆ ಹಬ್ಬ ಈ ವಾತಾವರಣ? ಮೇನ್ ನಮಗೆ ಯುವಕರು ಸಂದೇಶ. ಯುವಕರು ಏನೇ ಮಾಡಿದ್ರು ಚೆನ್ನಾಗಿ ಮಾಡಿದ್ರೆ ನಮ್ಮ ಬೆಂಬಲ ಎಲ್ಲ ಹಂಗೆ ಚೆನ್ನಾಗಿರ್ತದೆ. ನಮ್ಮ ಕಾಯಂತ ತಾಯಿ ಮಾರಮ್ಮನ ಹಬ್ಬವನ್ನು ಚೆನ್ನಾಗಿ ಮಾಡಿಕೊಡ್ಲಿ ಅಂತ ನಾವು ಬಯಸ್ತೀವಿ. ಆಯಿತು. ಈಗ ನೀವು ಎಷ್ಟು ಕೊಡ್ತೀವಿ ದುಡ್ಡು ತಮಟೆಗೆ? ದಯವಿಟ್ಟು ಹೇಳಿ, ದಯವಿಟ್ಟು ಎಷ್ಟು ಕೊಡ್ತೀರಾ? ಈಗ ನೀವು ಕೊಟ್ಟಿಲ್ಲ, ಈಗ ಸಹಕಾರ ಹಾಗೆ ಇರ್ತದೆ ಎಲ್ಲರಿಗೂ. ನಿಮ್ದು ದೊಡ್ಡ ಮನಸ್ಸು, ಹುಡುಗರು ಬಂದು ಅವ್ರಿಗೆ ಕೊಡಿ, ಕೊಡ್ತಾ ಬಂದಿದೀವಿ, ನೀವು ಹಂಗೆ ಇಸ್ಕೊಂಡಿದ್ದೀರಾ, ಕೊಡ್ತೀವಿ ಬಿಡಿ. ಈಗ ತಮ್ಮದೇನು ಅಂತ ನಾನು ಒಂದು ಸಂದೇಶ ಹೇಳಿದ್ರೆ, ಈ ಲೈಟಿಂಗ್ ನೋಡಿದ್ರೆ ನಮಗೆ ಅರಮನೆ ಜ್ಞಾಪನ ಆಯ್ತದೆ. ಪ್ರತಿ ವರ್ಷ ದುಡ್ಡು ಇಸ್ಕೊಂಡು ಬೋಗಸ್ ಮಾಡ್ತಿರೋ, ಈ ವರ್ಷ ವಿಜೃಂಭಣೆಯಿಂದ ಲೈಟಿಂಗ್ ಆರಂಭ ಮಾಡ್ರೆ. ಒಂದು ಲೈಟಿಂಗ್ ಇದ್ದ ನನಗೆ ಯುವಕ ಸಂದೇಶ, ಯಾವುದೇ ಗಲಾಟೆ ಇಲ್ಲದೆ ಅಡಚಣೆ ಇಲ್ಲದೆ ಹಬ್ಬವನ್ನು ಹಬ್ಬ ರೀತಿ ಮಾಡೋಕು, ಯಾವುದೇ ಒಂದು ದ್ವೇಷ ಇರ್ಬಿಡೋದು, ಎಲ್ಲ ಒಂದು ಕಲ್ಮಶಗಳನ್ನ ಒಳಗೊಂಡ್ಕೊಂಡು ಆ ತಾಯಿನ ಗುಡಿ ಸೇರಿಸ್ಬೇಕು. ಅದೇನು ಇರ್ತದೆ. ಆಮೇಲೆ ಪಟಾಕಿ ಹೊಡೆಯಾಗೆ ಉಸ್ಪರಾಗಿ ಜೋಪಾನ ಹೊಡಿಬೇಕು. ಸುಮ್ಮನೆ ಏನೋ ಸ್ಫುಟಿ ಏನೋ ಅನಾಹುತದಾಗೆ ಅದು ಬೇರೆ ಬೇರೆ ರೀತಿ ಆಗೋದು, ಆಮೇಲೆ ನಮಗೆ ಯಾರಿಗೆ ಫೋನ್ ಮಾಡೋದು ಇಷ್ಟ ಇಲ್ಲ. ನಮ್ಮ ಹಬ್ಬ ನಾವು ಹಬ್ಬ ರೀತಿ ಮಾಡೋಕು. ತುಂಬ ಟ್ಯಾಂಕು. ನಮ್ಮ ಯುವಕರು ಯಜಮಾನರು ನಮ್ಮ ಸಿಬ್ಬಂದಿ ಎಲ್ಲ ತುಂಬ ಟ್ಯಾಂಕು. ಮೇನು ಯುವಕರು ಹೇಳ್ತಿರೋದು, ಪ್ರತಿ ವರ್ಷ ಆಯ್ತು ಗಲಾಟೆ ಐತವೆ. ಆ ಗಲಾಟೆ ಅನಾಹುತಕ್ಕೆ ಯಾರು ಕಾರಣವಲ್ಲ, ಅವರೇ ಕಾರಣ. ಪ್ರತಿಯೊಂದು ಇಲ್ಲಿ ಕ್ಯಾಪ್ಚರ್ ವಿಡಿಯೋ ಇರ್ತದೆ. ಅದ ಮೇಲೆ ಅವ್ರಿಗೆ ಏನು ಬೇಕು ಕ್ರಮ ತಗೋಬೋದು ಅಷ್ಟೇ. ಆಫ್ ಮಾಡೋದಿಲ್ಲ ಇದು ಇಲ್ಲಿ ಮಾಡಿ